ಇಂದು ಮಾನ್ಯ ರಾಜ್ಯಪಾಲರನ್ನ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮುಖಂಡರುಗಳು, ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ಮಾನ್ಯ MLCಗಳಾಗಿರ್ತಕ್ಕಂಥ ಶಿಶಿಲ್ ನಮೋಶಿ ಅವರು, ಮಾನ್ಯ BG ಪಾಟೀಲ್ ರವರು, ಸುನಿಲ್ ವಲ್ಯಾಪುರಿ ಅವರು, MLA ಆಗಿರ್ತಕ್ಕಂಥ ನಮ್ಮ ಅವಿನಾಶ್ ಜಾಧವ್ ಅವರು, ಮಾಜಿ MP ಗಳಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು, ತಳವಾರ್ ಅವರು, ನಮ್ಮ ಅಮರ್ನಾಥ್ ಅವರು ಮಾಜಿ MLCಗಳು, ಶಿವರಾಜ್ ಪಾಟೀಲ್ ರವರು, ಅನೇಕ ಮುಖಂಡರುಗಳು, ನಮ್ಮ ಹರ್ಷ ಅವರು, ಆಳಂದದ ಮುಖಂಡರವರು. ಯಾಕಂದ್ರೆ ಆಳಂದದಲ್ಲೇ ಇದು ಆಗಿರ್ತಕ್ಕಂಥ ಘಟನೆ. ಯಾವುದಂತಂದ್ರೆ ಅದು ಲಾಡ್ಲಾ ಅಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಇದೆ. ಇದು ಇವತ್ತು ನಡೆದಿರ್ತಕ್ಕಂಥ ಘಟನೆ ಅಲ್ಲ, ಸುಮಾರು 600 ವರ್ಷಗಳಿಂದ ನಡೀತಾ ಇರತಕ್ಕಂಥ ಘಟನೆ. ಪದೇ ಪದೇ ಇಲ್ಲಿ ಗಲಭೆಗಳು ಆಗಿರ್ತಕ್ಕಂಥದ್ದು, ಅನೇಕ ಜನರು ಪ್ರಾಣತ್ಯಾಗ ಆಗಿರ್ತಕ್ಕಂಥದ್ದು ಇವತ್ತು ಚರಿತ್ರೆಯಲ್ಲಿದೆ. ಇಂಥ ಒಂದು ದೊಡ್ಡ ಘಟನೆ ಯಾರು ಕೆಲವರೆಲ್ಲ ಸೇರಿ ಆ ಶಿವಲಿಂಗದ ಮೇಲೆ ಮಲಮೂತ್ರಗಳನ್ನು ಮಾಡಿದ್ರು, ಅದನ್ನ ವಿರೋಧಿಸಿ ಅಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಮತ್ತು ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂತೇಳಿ ಹೋದ ಹಿಂದೂಗಳ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ತಳವಾರು, ಮಚ್ಚುಗಳು, ಕಲ್ಲುಗಳು ಮೇಲೆ ಅಟ್ಯಾಕ್ ಮಾಡಿ ಪೊಲೀಸ್ ಇಲಾಖೆಯ ಮೇಲೆ ದರ್ಪ ಮಾಡಿ ಪೊಲೀಸರಿಗೂ ಕೂಡ ರಕ್ತ ಬರುವಂತೆ ಹೊಡೆದು, ಜೊತೆಗೆ ಪೊಲೀಸ್ ವಾಹನಗಳನ್ನು ಜಖಂ ಮಾಡಿ, DC ಅವರೇ ಬಂದಾಗ ಅವರ ಮೇಲೂ ಅಟ್ಯಾಕ್ ಮಾಡಿ, ಇಷ್ಟೆಲ್ಲ ರಂಪರಾಮಾಯಣ ಮಾಡಿದ ಒಂದು ವಿಚಾರವನ್ನ ತೆಗೆದುಕೊಂಡು ಕೋರ್ಟ್ನಲ್ಲಿ ಕೂಡ ಕೇಸು ಈಗಲೂ ನಡೀತಾ ಇರಬೇಕಾದ್ರೆ ಇಂಥ ಕ್ರಿಮಿನಲ್ ಮೊಕದ್ದಮೆಯನ್ನ ವೋಟ್ ಬ್ಯಾಂಕ್ಗಾಗಿ, ಓಲೈಕೆಗಾಗಿ, ಕೆಲವು ಸಮುದಾಯಗಳನ್ನ ಓಲೈಕೆ ಮಾಡಲಿಕ್ಕೆ ಈ ಸರ್ಕಾರ ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಅವರ ಮೂಲಕ ಪತ್ರ ಕೊಡಿಸಿ ಅದನ್ನ ಹಿಂದೆ ಪಡೆದಿರ್ತಕ್ಕಂಥದ್ದು ಇದು ಖಂಡನೀಯವಾದದ್ದು. ಯಾಕಂದ್ರೆ ಅನೇಕರ ಪ್ರಾಣ ತ್ಯಾಗ ಆಗಿರ್ತಕ್ಕಂಥ ಪ್ರದೇಶ ಅದು. ಅಂಥದ್ರಲ್ಲಿ ಅದನ್ನ ಯಾರು ತಪ್ಪು ಮಾಡಿದ್ದಾರೆ, ಯಾರು ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಶಿಕ್ಷೆ ಕೊಡುವ ಬದಲು ಅವರಿಗೆ ಪ್ರೋತ್ಸಾಹ ಕೊಡುವಂತೆ ಈ ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿ ಜನರಿಗೆ ಮಾಡಿರ್ತಕ್ಕಂಥ ಅಪಮಾನ. ಇದು ಹಿಂದುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಹಿಂದುತ್ವ ಅಥವಾ ಇಸ್ಲಾಂ ಅನ್ನೋದಕ್ಕಿಂತ ಹೆಚ್ಚಿಗೆ ಜನರು ನೆಮ್ಮದಿಯಿಂದ ಬದುಕಬೇಕು, ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಇತ್ಯರ್ಥಗಳನ್ನ ಮಾಡೋದ್ರ ಬದಲಾಗಿ ವೋಟ್ ಬ್ಯಾಂಕ್ಗಾಗಿ ಕೆಲವರನ್ನ ಓಲೈಕೆ ಮಾಡಲಿಕ್ಕೆ ಈ ರೀತಿ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿರೋದು ಅಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಅನೇಕ ಕೇಸ್ಗಳನ್ನ ವಾಪಸ್ ತಗೊಂಡಿದ್ದಾರೆ. ಇವತ್ತು ದಲಿತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ, ಅವರ ಮೇಲೆ ಕ್ರಿಮಿನಲ್ ಕೇಸುಗಳು. ಕನ್ನಡ ಸಂಘಟನೆಗಳು ಅವರು ಕನ್ನಡದ ಪರವಾಗಿ ಹೋರಾಟ ಮಾಡ್ತಾರೆ, ಆದರೆ ಅವರ ಮೇಲೆ ಕ್ರಿಮಿನಲ್ ಕೇಸುಗಳು. ಹೋರಾಟ ಮಾಡಿದ್ದಕ್ಕೆ ನಾರಾಯಣಗೌಡರಂತ ಒಬ್ಬ ಧೀಮಂತ ನಾಯಕರನ್ನೇ ಇವತ್ತು ಜೈಲಿಗೆ ಕಳಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಈ ರೀತಿ ಹೋರಾಟ ಮಾಡಿದವರನ್ನ ಜೈಲಿಗೆ ಕಳಿಸ್ತಾರೆ, ಆದರೆ ಬಾಂಬ್ಗಳು ಹಾಕಿದವರನ್ನ, ತಲವಾರುಗಳಿಂದ ಹೊಡೆದವರನ್ನ ಇವರು ಓಲೈಕೆ ಮಾಡತಕ್ಕಂಥ ಕೆಲಸವನ್ನ ಮಾಡೋದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ರಾಜ್ಯದಲ್ಲಿ ಇಂತಹ ಘಟನೆಗಳಿಂದ ಯಾವ್ಯಾವ ಕೇಸ್ಗಳನ್ನ
ನೀವು ವಾಪಸ್ ಪಡೆದಿದ್ದೀರೋ ಅವುಗಳನ್ನು ಮತ್ತೆ ರೀಓಪನ್ ಮಾಡಬೇಕು, ಅವುಗಳನ್ನು ವಾಪಸ್ ಪಡೆಯಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ವಿಶೇಷವಾಗಿ ಈ ಲಾಡ್ಲಾ ಮಾಷಾ ದರ್ಗಾದ ವಿಚಾರದಲ್ಲಿ ಮಾನ್ಯ ಗವರ್ನರ್ ಅವರನ್ನ, ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಅಹವಾಲನ್ನ ನಮ್ಮೆಲ್ಲ ಮುಖಂಡರುಗಳು ಇವತ್ತು ಕೊಟ್ಟಿದ್ದಾರೆ.